ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಹಳ್ಳಿ ಸ್ಟೈಲಲ್ಲಿ ಹಳ್ಳಿಯಲ್ಲಿ ಎಲ್ಲ ಮಾಡುವಂತಹ ಒಂದು ಪದಾರ್ಥ ನೋಡಿ. ನಾವು ಪತ್ರೊಡೆ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಈ ಕೆಸುವಿನ ಎಲೆಯಲ್ಲಿ ಪತ್ರೊಡೆ ಎಲ್ಲ ಮಾಡ್ತೀವಿ. ಅದರ ಬುಡದಲ್ಲಿ ಒಂದು ಬೇರು ಬರ್ತದೆ. ಆ ಬೇರಿನ ಒಂದು ಒಳ್ಳೆ ಪದಾರ್ಥ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಳ್ಳೆ ಟೇಸ್ಟ್, ಅದೇ ರೀತಿ ಇದು ಹೆಲ್ತಿಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಳೆಗಾಲದಲ್ಲಿ ಮಾತ್ರ ಇದು ಜಾಸ್ತಿ ಕಾಣಲಿಕ್ಕೆ ಬರೋದು. ಈ ಟೈಮಲ್ಲೆಲ್ಲ ಇರುತ್ತೆ. ನಮ್ಮ ಹಳ್ಳಿಯಲ್ಲಿ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಇದು ತುಂಬಾ ಇದೆ ನೋಡಿ. ಇದನ್ನು ತಂದು ಕ್ಲೀನ್ ಮಾಡಿ ಪದಾರ್ಥ ಮಾಡೋದು ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇದನ್ನು ಒಂದು ದಿನ ತೆಗೆದು ಇಡಬೇಕು. ಅದರಲ್ಲಿರುವ ನೀರೆಲ್ಲ ಡ್ರೈ ಆಗಬೇಕು, ನೀರಿನ ಅಂಶ ಇರಬಾರ್ದು. ಆಮೇಲೆ ಅದರ ಮೇಲ್ಗಡೆ ಇದೇ ರೀತಿ ಒಂದು ಸಿಪ್ಪೆ ಇರುತ್ತೆ. ಆ ಸಿಪ್ಪೆಯನ್ನು ತೆಗಿಬೇಕು ನೋಡಿ. ಇದೇ ರೀತಿ ಆ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ನಾವಿದನ್ನು ಪದಾರ್ಥ ಮಾಡೋದು. ನಮ್ಮೂರ ಕಡೆ ಇದಕ್ಕೆ ನಾವು ಕೆಸುವಿನ ಬೇರಿನ ಪುಳಿ ಮುಂಚಿ ಅಂತ ಹೇಳ್ತೀವಿ ನೋಡಿ. ಇದೇ ರೀತಿ ಕೈಯಲ್ಲೇ ನಮಗೆ ಅದರ ಸಿಪ್ಪೆಯನ್ನು ತೆಗಿಬೋದು. ಇದೇ ರೀತಿ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ನಾವಿದನ್ನು ಕಟ್ ಮಾಡಿ ತೆಗಿಬೇಕು ನೋಡಿ. ಇದೇ ರೀತಿ ಒಂಥರ ಸಿಪ್ಪೆ ಲೈಟಾಗಿ ಇರುತ್ತೆ ನೋಡಿ. ಅದನ್ನು ತೆಗೆದು ಇದೇ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ತೆಗಿಬೇಕು. ನಮ್ಮ ಮನೆಯಲ್ಲಿ ಈ ಕೆಸುವಿನ ಬೇರನ್ನು ಎರಡು ರೀತಿಯಲ್ಲಿ ಪದಾರ್ಥ ಮಾಡ್ತೀವಿ. ಒಂದು ಪುಳಿ ಮುಂಚಿ ಮತ್ತು ಇನ್ನೊಂದು ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡುವಂಥ ಒಂದು ಸಾರು. ಇವತ್ತಿನ ವಿಡಿಯೋದಲ್ಲಿ ನಮಗೆ ಪುಳಿ ಮುಂಚಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದೇ ರೀತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ನೀರಿಗೆ ಹಾಕಿ ವಾಶ್ ಮಾಡಿ ತೆಗೆದು ಒಂದು ಸೈಡಿಗೆ ಇಡೋಣ. ಇನ್ನು ನಮಗೆ ಬೇಕಾದ್ದು ಫಸ್ಟಿಗೆ ಹುಣಸೆ ಹಣ್ಣು ನೋಡಿ. ಈ ಸೈಜ್ ಇದೊಂದು ಹುಣಸೆ ಹಣ್ಣನ್ನು ತೆಗೆದು ನೀರಿಗೆ ಹಾಕಿ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಇದರ ರಸವನ್ನು ಹಾಕಿ ನಾವು ಮಾಡಬೇಕು. ಇನ್ನು ಇದಕ್ಕೆ ಮಸಾಲೆಗೋಸ್ಕರ ನಮಗೆ ಬೇಕಾದ್ದು ಉದ್ದ ಮೆಣಸು ನೋಡಿ. ಇದೇ ರೀತಿ ಕೆಂಪು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಬೀಜ, ಇಡೀ ಕೊತ್ತಂಬರಿ ಬೀಜವನ್ನು ತಗೋಬೇಕು. ಮತ್ತು ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದೇ ರೀತಿ ಒಂದು ಪಾನ್ ಬಿಸಿ ಆದಮೇಲೆ ಅದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಹಾಕಿ ನಾವು ತೆಗೆದಿಟ್ಟಿರುವಂತಹ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ, ಜೀರಿಗೆಯನ್ನು ಹಾಕಿ ಇದನ್ನು ಲೈಟಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಸ್ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು. ಇದು ನಾವು ತಳ ಹಿಡಿಬಾರ್ದು, ಕಪ್ಪಾಗಬಾರ್ದು ನೋಡಿ. ಇದೇ ರೀತಿ ಲೈಟಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದನ್ನು ತೆಗೆದಿಟ್ಕೊಂಡು ತಣ್ಣಗಾದ ಮೇಲೆ ಇದನ್ನು ನಾವು ನೈಸಾಗಿ ರುಬ್ಬಬೇಕು. ಎಷ್ಟು ನೈಸಾಗಿ ರುಬ್ಬಲಿಕ್ಕಾಗುತ್ತೋ ಅಷ್ಟು ನೈಸಾಗಿ ನಾವು ಇದನ್ನು ರುಬ್ಬಬೇಕು. ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಬಿ ತರ್ತೀನಿ. ಇನ್ನು ನಮಗೆ ಬೇಕಾದ್ದು ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ. ಇನ್ನು ಒಂದು ಪಾತ್ರೆ ಬಿಸಿ ಆದಮೇಲೆ, ನಾನಿವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ 2-3 ಚಮಚ ಎಣ್ಣೆಯನ್ನು ಹಾಕಿ ಫಸ್ಟಿಗೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಈಗ ಒಡೆದು ಬರುತ್ತಲ್ಲ, ಇನ್ನು ನಾವು ಇದಕ್ಕೆ ಹಾಕೋದು ನಾವು ತೆಗೆದಿಟ್ಟಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಒಂದು ಸರ್ತಿ ಫ್ರೈ ಮಾಡಬೇಕು. ತುಂಬ ಸುಲಭ ಇದು ಮಾಡಲಿಕ್ಕೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯ ನಮ್ಮ ಮನೆಯಲ್ಲೆಲ್ಲ ಇದನ್ನು ಫಸ್ಟ್ ದಿನ ಮಾಡಿಟ್ಟು ಸೆಕೆಂಡ್ ದಿನ ತೆಗೆದು ಪದಾರ್ಥನ ಯೂಸ್ ಮಾಡಿದರೆ ಆ ಹುಳಿ ಖಾರ ಎಲ್ಲ ಹಿಡಿದು ಸಾರು ತುಂಬ ಟೇಸ್ಟ್ ಇರುತ್ತೆ. ಮತ್ತು ನಮ್ಮ ಹಳ್ಳಿ ಕಡೆಯಲ್ಲೆಲ್ಲರೂ ಈ ವರ್ಷದಲ್ಲಿ ಒಮ್ಮೆ ಆದರೂ ಕೆಸುವಿನ ಎಲೆಯ ಪತ್ರೊಡೆ, ಅದೇ ರೀತಿ ಅದರ ಬೇರು ಎಲ್ಲ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ಈರುಳ್ಳಿ ಎಲ್ಲ ಹಾಕಿ ಇದೇ ರೀತಿ ಒಳ್ಳೆ ಫ್ರೈ ಆದಮೇಲೆ ಇನ್ನು ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ ಕೆಸುವಿನ ಬೇರಿದೆಯಲ್ಲ ಅದನ್ನು ಸಹ ಇದಕ್ಕೆ ಹಾಕಿ ಲೈಟಾಗಿ ಒಂದು ಸರ್ತಿ ಫ್ರೈ ಮಾಡಬೇಕು. ತುಂಬ ಬೇಡ, ಒಂದು ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗುವಷ್ಟು ಇದನ್ನು ಲೈಟಾಗಿ ಒಂದು ಫ್ರೈ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮ್ಯಾಂಗ್ಳೂರು, ಉಡುಪಿ ಸೈಡಲ್ಲಿ ಎಲ್ಲ ಸಾಮಾನ್ಯ ಎಲ್ಲರ ಮನೆಯಲ್ಲಿ ಮಾಡುವಂತಹ ಒಂದು ಸಾರಿದು. ಇನ್ನು ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ಲ, ಈ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಆ ಮಸಾಲೆ ನಮ್ಮದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಬೇಕು. 1 ಲೋಟದಷ್ಟು ನೀರು ಹಾಕಿದರೆ ಸಾಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು ಇದಕ್ಕೆ ನೋಡಿ. ನಾನೀಗ ಉಪ್ಪನ್ನು ಸಹ ಹಾಕಿದ್ದೀನಿ. ಇನ್ನು ಉಪ್ಪನ್ನೆಲ್ಲ ಎಲ್ಲ ಕಡೆ ತಾಗುವ ಹಾಗೆ ಮಿಕ್ಸ್ ಮಾಡಿ ಇದನ್ನು ಕವರ್ ಮಾಡಿ ಒಂದು 2-3 ನಿಮಿಷ ನಾವು ಕುದಿಸಬೇಕು. ಆ ಕುದಿಸೋದಕ್ಕಿಂತ ಮುಂಚೆ ಸ್ವಲ್ಪ ಅರಶಿನ ಹುಡಿಯನ್ನು ಸಹ ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿ ಕವರ್ ಮಾಡಿ ನಾನು ಕುದಿಸಲಿಕ್ಕೆ ಇಡ್ತಾಯಿದ್ದೀನಿ. 2-3 ನಿಮಿಷ ಕುದಿದ್ರೆ ಸಾಕು.
3 ನಿಮಿಷ ಆದ ತಕ್ಷಣ ಒಂದು ಸರ್ತಿ ಓಪನ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸ್ವಲ್ಪ ಸಾರು ಜಾಸ್ತಿ ಇದೆ, ಇನ್ನು ಸ್ವಲ್ಪ ಸಾರು ಡ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿರೋದು. ಇನ್ನು ಕವರ್ ಮಾಡಿ ಒಂದು 2-3 ನಿಮಿಷ ಬಿಡ್ತಾ ಇದ್ದೀನಿ. ಮತ್ತು ಒಂದು 2-3 ನಿಮಿಷ ಆದ ತಕ್ಷಣ ಓಪನ್ ಮಾಡಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಬೇಕು. ಇನ್ನು ನಾವು ಫಸ್ಟಿಗೆ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಯಲಿಕ್ಕೆ ಹಾಕಿಟ್ವಿ, ಅದನ್ನು ಹಿಂಡಿ ಅದರ ನೀರನ್ನು ಹಾಕಬೇಕು. ಇದನ್ನು ಮಾತ್ರ ನೀವು ಸ್ಕಿಪ್ ಮಾಡಲೇಬಾರ್ದು, ಯಾಕಂದರೆ ಕೆಸುವಿನ ಬೇರಲ್ವ ಅದು ಸ್ವಲ್ಪ ತುರಿಕೆ ಬರುತ್ತೆ, ಅದಕ್ಕೋಸ್ಕರ ನಾವು ಹುಣಸೆ ಹಣ್ಣಿನ ರಸ ಇದಕ್ಕೆ ಹಾಕಲೇಬೇಕು. ಇನ್ನು ಇದನ್ನು ಮಿಕ್ಸ್ ಮಾಡಿ ಕವರ್ ಮಾಡಿ ಒಂದು 2-3 ನಿಮಿಷ ಕುದೀಲಿಕ್ಕೆ ಬಿಡಬೇಕು. 2-3 ನಿಮಿಷ ಆದ ತಕ್ಷಣ ಓಪನ್ ಮಾಡಿ ನಾವಿವಾಗ ಉಪ್ಪು ಹುಳಿ ಎಲ್ಲ ಚೆಕ್ ಮಾಡ್ಕೋಬೇಕು. ಇವಾಗ ಎಲ್ಲ ಕರೆಕ್ಟಾಗಿ ಇದ್ದರೆ, ಉಪ್ಪೆಲ್ಲ ಬೇಕಂದರೆ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪನ್ನೆಲ್ಲ ಹಾಕಿ ಸ್ಟವನ್ನು ಆಫ್ ಮಾಡಿದರೆ ನಮ್ಮದು ರುಚಿಯಾದಂತಹ ಕೆಸುವಿನ ಬೇರಿನ ಸಾರು ರೆಡಿ ಆಯಿತು. ಸಾರಲ್ಲ, ನಮ್ಮೂರ ಕಡೆ ನಾವು ಇದಕ್ಕೆ ಪುಳಿ ಮುಂಚಿ ಅಂತ ಹೇಳ್ತೀವಿ. ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಪದಾರ್ಥ ಇದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋಗೆ ನೋಡೋಣ. ಟಿಲ್ ದೆನ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್